ಯಮ್ಮ ಯಮ್ಮ ಎಲ್ಗೋಗಿದ್ದಮ್ಮ ಬಾ ಜಲ್ದು. ಯಾಕಮ್ಮ ಮಣಿ ನನ್ನ ಕಾಯ್ತಿದ್ದೆ? ನಾನು ಇಲ್ಲೇನೆ ಗುಡಿಯಕ್ಕೆ ಹೋಗಿದ್ದೆ ಕೈ ಮುಗ್ಬರೋಣ ಅಂತ ಹೇಳಿ. ಯಾಕಮ್ಮ ಏನ್ ಬೇಕಾಗಿತ್ತು? ಏನು ಬ್ಯಾಡ, ನಾನು ಇವತ್ತು ಊರ್ಗ್ ಹೋಗೋಣ ಅಂತ ಇದ್ದೀನಿ. ಅದಕ್ಕೇನೆ ನೀನ್ ಎಲ್ಗೋಗಿದ್ಯೋ ಬಂದಾಗ ಹೇಳ್ಬಿಟ್ಟು ಹೋಗೋಣ ಈಗ್ಲೇನೆ. ಈಗ ಬಸ್ ಐತಲ್ಲ ಈಗ 2 ಗಂಟೆಗೆ, ಆ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಕಾಯ್ತಿದ್ದೆ. ಅಪ್ಪ ಎಲ್ಗೋತು? ಊರಿಗೆ ಹೋಗ್ತೀಯಾ? ಯಾಕಮ್ಮ? ಯಾಕೆ ನಿನ್ಗೇನಾನು ಬೇಜಾರಾತಿ? ಇಲ್ಲಿ ಯಾರನ್ನ ಏನಾನ ಬೈದ್ರೆ ನಿನ್ನ? ಅಲ್ಲ ಇರು, ಇನ್ನ ಒಂದ್ ವಾರ ಹೋಗಿವೆಂತೆ. ಯಾಕೆ ಇಷ್ಟು ಜಲ್ದಾರೇನೆ ಊರಿಗೆ ಹೋಗ್ತೀನಿ ಅಂತೀಯಾ? ನನ್ನ ಯಾರಮ್ಮ ಬೈತಾರೆ ಇಲ್ಲಿ? ನಾನು ಬೈಯೋವಷ್ಟು ಧೈರ್ಯ ಯಾರಿಗೈತೆ ಹೇಳು? ಬೈದೆ ನೀನು ಬೈಬೇಕು, ಇಲ್ಲಾಂದ್ರೆ ಅಪ್ಪಾಯಿ ಬೈಬೇಕು. ಆದ್ರೆ ನೀವಿಬ್ರು ನನ್ನ ಎಂದು ಬೈದಿಲ್ಲ ಅಂತನ ನನಗೆ ಚೆನ್ನಾಗಿ ಗೊತ್ತು. ಬೈದೂ ಇಲ್ಲ, ಮುಂದಕ್ಕೂ ಬೈಯೋದು ಇಲ್ಲ ಅಂತಾನು ನನಗೆ ಚೆನ್ನಾಗಿ ಗೊತ್ತು. ನನ್ನ ಬಗ್ಗೆ ನೀವು ಎಷ್ಟು ಕಾಳಜಿ ವಹಿಸ್ತೀರಾ ಅಂತನ ನನಗೆ ಚೆನ್ನಾಗಿ ಗೊತ್ತು ಕಣಮ್ಮ. ನಾನು ಯಾರು ಬೈದಿಲ್ಲ ಏನೂ ಇಲ್ಲ. ನನ್ಗೇನೆ ಯಾಕನ ಹೋಗ್ಬೇಕು ಊರಿಗೆ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಹೋಗ್ತೀನಿ ಬಿಡಿ, ನೆಕ್ಸ್ಟ್ ದಿನ ಇದ್ರೆ ಏನಂತೆ, ಹೋಗೋದು ತಪ್ಪಲ್ವಲ್ಲ ಒಂದಲ್ಲ ಒಂದ್ ದಿವಸ. ಅದಕ್ಕೇನೆ ಹೋಗ್ತೀನಿ ಇವತ್ತೇನೆ. ನಾನು ಮಾಡಿದ ಐಡಿಯಾ ಚೆನ್ನಾಗೆ ವರ್ಕೌಟ್ ಆಗೈತಿ. ಹೆಂಗೋ ನೇತ್ರಿ ಮನೆ ಬಿಟ್ಟು ತೊಳಗ್ತಾಳಲ್ಲ, ಅಷ್ಟೇ ಸಾಕು. ಯಾವಾಗ ತೊಳಗ್ತಾಳ ಅಂತ ನಾನು ಕಾಯ್ತಾ ಇದ್ದೀನಿ. ಅಲ್ಲಮ್ಮ, ಇದ್ದಕ್ಕಿದ್ದಂಗೆ ಯಾಕೆ ಏನಾತು? ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ? ನೆನ್ನೆ ಮೊನ್ನೆ ಇನ್ನ 1-2 ದಿವಸ ಇರ್ತೀನಿ, ಇನ್ನ ಒಂದು ವಾರ 15 ದಿವಸ ಇದ್ದು ಹೋಗ್ತೀನಿ ಅಂತ ಹೇಳ್ತಿದ್ದೆ. ಯಾಕೆ ಇವತ್ತು ಇದ್ದಕ್ಕಿದ್ದಂಗೆನೆ ಊರಿಗೆ ಹೋಗ್ತೀನಿ ಅಂತ ಇದ್ಯಾ? ಯಾಕಮ್ಮ? ಯಾಕೆ ಬೇಜಾರಾತಿ ಏನಾನ? ನನ್ನಿಂದ ಏನಾನ ಬೇಜಾರಾತೆ ಅಮ್ಮ? ಇಲ್ಲ ಕಣಮ್ಮ, ನನಗೆ ಯಾಕೆ ಬೇಜಾರಾಗುತ್ತೆ? ನೀನೇನು ಬೇಜಾರು ಮಾಡ್ತೀಯ ಹೇಳು? ನಿನ್ನಿಂದ ನನಗೇನು ಬೇಜಾರೇನು ಇಲ್ಲ. ಏನು ಅಂದ್ರೆ ಜಾಸ್ತಿ ದಿನ ಇಲ್ಲೇ ಇದ್ರೆ ಆಡ್ಕೊಂತಾರೆ ಊರಿನ ಜನ ಅಂತ ಹೇಳಿ ಹೋಗೋಣ ಅಂತ ಅಷ್ಟೇನೆ. ಬಿಡು, ಹೋಗ್ತೀನಿ ನಾನು. ಇನ್ನೊಂದು ದಿವಸ ಯಾವಾಗನ ಬರ್ತೀನಿ ಹೇಳು. ಇನ್ನೇನು ಎಲ್ಲ ಚೆನ್ನಾಗಿದ್ದೀರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ಜಮೀನು ಬಿಟ್ಟೋಗಿರೋದು ಬಿಟ್ಟೋಗೈತಿ. ಅದನ್ನ ನೋಡ್ಕೊಂಬನ ಇನ್ನೊಂದು 2 ದಿವಸ ಬಿಟ್ಟು. ಅಪ್ಪಾಯಿ ಹೇಳಿದೀನಿ ಒಂದು ಐಡಿಯಾ ಮಾಡು ಅಂತಾನ. ಅವ ಅಪ್ಪಾಯಿ ನೋಡೋಣ, ಅವ ಐಡಿಯಾ ಮಾಡಿರೇನ. ಆ ಜಮೀನು ಮತ್ತೆ ನಮ್ಮ ಕೈಗೆ ಬರುತ್ತೋ ಏನೋ ಗೊತ್ತಿಲ್ಲ, ಹೇಳಿದೀನಿ. ಆದ್ರೆ ನಾನು ಊರಿಗೆ ಹೋಗ್ತೀನಿ ಇವತ್ತೇನೆ. ನನ್ನ ಬೇಡ ಅಂತ ಹೇಳಿ ತಡಿಬೇಡ, ಸುಮ್ಮನಿರು. ಇವತ್ತು ಹೊರಟಿದ್ದೀನಿ ನಾನು, ಹೋಗೋಣ ಅಂತ ಹೇಳಿ. ಹೋಗ್ಲಿ ಬಿಡ್ರಿ ಅಮ್ಮವ್ರೆ, ಹೆಣ್ಮಕ್ಳಿಗೆ ಎಷ್ಟು ದಿನ ಇದ್ರೆ ಏನಂತೆ? ತವ್ರ ಮನೆನೇ. ಒಂದಲ್ಲ ಒಂದ್ ದಿವಸ ಗಂಡನ ಮನೆಗೆ ಹೋಗ್ಲೇಬೇಕಲ್ಲ. ಚಿಕ್ಕಮ್ಮವರು ಅವರಾಗಿ ಅವರು ಹೊರಟೇ ಇದಾರೆ ಹೋಗ್ತೀನಿ ಅಂತಾನೆ. ನಗ್ನಗ್ತನ ಕಳಿಸ್ಕೊಡ್ರಿ, ಬೇಡ ಅಂತ ಅನ್ಬೇಡ್ರಿ. ಸರಿ ಅಮ್ಮ, ನಿನ್ನಿಷ್ಟ. ಹೋಗ್ತೀನಿ ಅಂತ ಹೊರಟೇ ಇದ್ಯಾ? ಹೋಗು. ನಾನು ಈಗಿನ ಬರ್ಬೇಕಾರೆ ಆ ಸಾಕಮ್ಮನ ಅಂತಕ್ ಹೋಗಿದ್ದೆ. ಆ ಸಾಕಮ್ಮನ ಮನೆಗೆ ಆ ಲಸ್ಮಕ್ಕನ್ನ ನೀನು ಇದ್ದಾಳೆ. ಅವ್ರೇನ ತವ್ರ ಮನೆಯಿಂದನ ಹೊರಗ್ ಡಬ್ಬೇಳಂತೆ ಆ ಲಕ್ಷ್ಮಿ. ಅದಕ್ಕೇನೆ ಸಾಕಮ್ಮನ ಮನೆಗೆ ಬಂದು ಇದ್ದಾಳೆ ಆ ಗೌರಿ. ಅದು ಅಲ್ದೆ ಆ ಗೌರಿ ಗಂಡ 2ನೇ ಮದ್ವೆ ಆಗ್ಯವನಂತೆ. ಇವಳು ಬಂದು ತವ್ರ ಮನೆಗೆ ಬಂದು ಕುಕ್ಕೊಂಡಿದ್ಲಂತೆ. ಗುದ್ದಾಡ್ಕೊಂಡು ಹೋಗಲ್ಲ ನನ್ನ ಗಂಡನ ಜೊತೆಗೆ ಅಂತಾನ ಅವನು ನೋಡತಕ್ಕ ನೋಡಿ 2ನೇ ಮದ್ವೆ ಆಗ್ಯವನಂತೆ. ಅತ್ಲಾಗೆ ಇವಳಿಗೆ ತವ್ರ ಮನೇನು ಇಲ್ಲ ಗಂಡನ ಮನೇನು ಇಲ್ಲ ಅಮ್ಮಂಗಾಗಿತ್ತು ಇವಾಗ. ಇವಾಗ ಸಾಕಮ್ಮನ ಮನೆಯಾಗ ಇದ್ದಾಳೆ. ಅವಾಗ ನನ್ಗೂನು ನೀನೇ ನೆನ್ಪಾದೆ ಕಣಮ್ಮ ನೇತ್ರಮ್ಮ. ನಿನಗೆ ಅಂತ ಪರಿಸ್ಥಿತಿ ಬರಬಾರ್ದು ಕಣಮ್ಮ. ಸರಿ ಹೋಗ್ ನೀನು ನಿನ್ ಗಂಡನ ಜೊತೆಗೆ ಇರು. ಏನ್ ಮಾಡಕ್ಕಾಗುತ್ತೆ? ನಿನ್ನ ಹಣೆ ಬಾರ್ದಾಗ ಹಿಂಗಿತ್ತು ಇಂಥ ಗಂಡನ ಮದ್ವೆ ಆಗ್ಬೇಕು ಅಂಬೋದು. ಆಗಿದ್ಯಾ? ಎಲ್ಲನ ಹಣೆ ಬರ ಅಂದ್ಕೊಂಡು ಹೋಗಿ ಗಂಡನ ಜೊತೆಗೆ ಬಾಳಮ್ಮ. ಎಂತನ ಆಗ್ಲೇಳು ಗಂಡನ ಜೊತೆಗಿದ್ರೇನೆ ಮರ್ಯಾದಿ. ಹೌದೇನಮ್ಮ? ಗೌರಿ ಅತ್ಲ ಗಂಡನ ಮನೇನೂ ಇಲ್ಲ ತವ್ರ ಮನೇನೂ ಇಲ್ಲ, ಅಮ್ಮಗೆ ಸಾಕಮ್ಮನ ಮನೆಯಾಗ ಇದ್ದಾಳೆ ಇವಾಗ. ಅಯ್ಯೋ ಪಾಪ, ಅವಾಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಕಣಮ್ಮ. ಕಣಮ್ಮ, ನಾನು ಇವಾಗ ಗುಡಿಯಕ್ಕೆ ಹೋಗಿ ಕೈ ಮುಗ್ದು ಬತ್ತಾನ ಹೋಗಿದ್ದೆ ಮಾತಾಡ್ಸ್ಕೊಂಬರನ್ ಸಾಕಿ ಏನ್ ಮಾಡ್ತಾ ಇದ್ದಾಳೆ ಅಂತಾನ. ಗೌರಿನೂ ಅಲ್ಲೇ ಇದ್ಲು. ಎಲ್ಲ ಹೇಳಿಳು ಹಿಂಗ ಆತು ಕಣಕ ಅಂತಾನ. ನನ್ಗೇನೆ ಅಯ್ಯೋ ಅಂದಂಗಾತು. ಅವಾಗ ನೀನೇ ನೆನಪಾದೆ ನನಗೆ. ಅಯ್ಯೋ ಚಿಕ್ಕಮ್ಮರೇ, ನಿಮ್ ಪರಿಸ್ಥಿತಿ ಹಂಗ ಆಗ್ಬಾರ್ದು. ನೀವು ಚೆನ್ನಾಗಿರ್ಬೇಕು, ಗಂಡನ ಜೊತೆಗಿರ್ಬೇಕು. ಅದಕ್ಕೇನೆ ಇವತ್ತೇನೆ ಹೊರಡ್ರಿ. ನೀವು ಚೆನ್ನಾಗಿದ್ರೆ ಅಮ್ಮೋರು ಚೆನ್ನಾಗಿರ್ತಾರೆ, ಸಾವುಕಾರರು ಚೆನ್ನಾಗಿರ್ತಾರೆ. ಇಲ್ಲ ಅಂದ್ರೆ ನಿಮ್ದೇ ಯೋಚನೆ ಮಾಡ್ತಾರೆ ಇವ್ರುನು. ಗುಲಾಬಿ, ಏನು ಹೇಳ್ತಾ ಇದ್ಯಾ? ನನ್ನ ಮಗಳಿಗೆ ಯಾಕೆ ಅಂತ ಪರಿಸ್ಥಿತಿ ಬರುತ್ತೆ? ನಾವು ಯಾರ್ ಕೈ ಬಿಟ್ರು ನಾನು ಅವ್ರ ಅಪ್ಪನ ಮಾತ್ರ ನೇತ್ರಮ್ಮನ ಕೈ ಬಿಡಲ್ಲ. ಸುಮ್ನಿರು, ನೀನೇನೇನು ಹೇಳಿ ಎದ್ರಸಕ್ ಬರ್ಬೇಡ. ಅಲ್ಲ ಆ ಗೌರಿ ಅವ್ರ ಅಮ್ಮಯ್ಗುನು ಅವ್ರ ಅಣ್ಣಯ್ಗುನು ಮಗಳ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ. ಅದಕ್ಕೇನೆ ಸೊಸೆ ಮಾತು ಕೇಳ್ಕೊಂಡು ಆ ಕೆಂಚಮ್ಮ ಮನೆ ಬಿಟ್ಟು ಓಡಿಸಿದಾಳೆ ಮಗಳನ್ನ. ನನ್ನೇನು ಅಂತ ಕಟ್ಕಿ ಮಾಡ್ಕೊಂಡೆ ಕೆಂಚಮ್ಮನಂಗೆ? ನಮ್ಮ ನೇತ್ರಮ್ಮಗೆ ಯಾರು ಇಲ್ದಿದ್ರು ನಾನು ಇದ್ದೇ ಇರ್ತೀನಿ. ನಾನು ನೋಡ್ಕೊಂತೀನಿ ಕಣಮ್ ನೇತ್ರಮ್ಮ, ನೀನೇನು ಎದ್ರಕಮಕ್ ಹೋಗ್ಬೇಡ. ಗುಲಾಬಿ ಸುಮ್ನಿರೇ, ನೀನು ಏನೇನು ಹೇಳಕ್ ಬರ್ಬೇಡ. ಅವಳನ್ಯಾಕ್ ಬೈತೀಯ? ಸುಮ್ನಿರಮ್ಮ. ಮುಂದೆ ನನ್ನ ಪರಿಸ್ಥಿತಿನೂ ಹಂಗ ಆಗ್ಬಾರ್ದು ಅಂತಾನ ಎಚ್ಚರಿಕೆ ಕೊಡ್ತಾ ಇದ್ದಾಳೆ ಗುಲಾಬಿ, ಅಷ್ಟೇನೆ. ಅವಳನ್ಯಾಕ್ ಬೈತೀಯ? ಸುಮ್ನಿರು. ಅವಳು ಹೇಳೋದು ಒಂಥರ ನ್ಯಾಯವಾಗಿ ಐತಿ, ಸರಿಯಾಗಿ ಹೇಳ್ತಾ ಇದ್ದಾಳೆ ಅವಳು. ಅದಕ್ಕೇನೆ ನಾನು ಇವತ್ತೇನೆ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ನೇತ್ರಿಗೆ ಜ್ಞಾನೋದಯ ಆಗಿರಂಗೈತಿ ನನ್ನ ಮಾತು ಕೇಳಿ.
ಅಲ್ಲ ಕಣಮ್ ನೇತ್ರಮ್ಮ, ನಾಳೆಕಾದ್ರೂ ಹೋಗಿವಂತೆ, ಸುಮ್ನಿರು. ಇವತ್ ಬೇಕಂದ್ರೆ ಕೋಳಿ ಕೊಯ್ಕೊಂಡ್ ಬರ್ತೀನಿ. ನಾಟಿ ಕೋಳಿನ ಕೊಯ್ಸ್ಕೊಂಡ್ ಬರಕ್ ಹೇಳ್ತೀನಿ ನಿಮ್ಮ ಅಪ್ಪಯ್ಯಗೆ. ಉಂಡು ನಾಳೆಕ್ ಹೋಗಿವಂತ ಹೇಳಮ್ಮ ಇವತ್ತು. ನೀನು ಇವತ್ತೇ ಹೋಗ್ತೀನಿ ಅಂತಂದ್ರೆ ಯಾತು ಮಾಡಿಕ್ಲಿಲ್ಲ, ಏನೂ ಇಲ್ಲ. ಇರು, ಇವತ್ ಸಾಯಂಕಾಲಕ್ಕೆ ಕೋಳಿ ಸಾರನ ಉಂಡು ನಾಳೆಗೆ ಎದ್ದಾಗ ಹೋಗಿವಂತಿ. ಕೋಳಿ ಸಾರು ಬೇಡ, ಕುರಿ ಸಾರು ಬೇಡ, ಸುಮ್ನಿರಮ್ಮ. ನನಗೆ ಹೋಗ್ಬೇಕು ಅನಿಸ್ತೈತೆ, ಹೋಗ್ತೀನಿ, ಸುಮ್ನಿರು. ಇಷ್ಟ ದಿನ ಇದ್ನಲ್ಲ ಗನವಾಗಿ ಉಂಡಿದ್ದೀನಿ ಮಸ್ತಾಗಿ. ಕೋಳಿ ಸಾರ್ನಾಗು ಒಬ್ಬಟ್ಟು ಪಾಯಸ ಎಲ್ಲ ಮಾಡಿಕೆ ಇದೆಯಾ, ಹೋಗ್ತೀನಿ, ಸುಮ್ನಿರು. ವಾಲ್ಟಾಗ ನೀನು ಹೋಗ್ಬೇಡ ಅಂತ ಹೇಳಿ ತಡಿಬೇಡ, ಸುಮ್ನಿರು. ಹೌದು ಅಮ್ಮೋರೇ, ಎಲ್ಗಾದ್ರೂ ವಾಲ್ಟಿರಾರ್ನ ತಡಿಯಕ್ ಹೋಗ್ಬಾರ್ದು. ಅದೊಂಥರ ಅಪ್ಶಕುನ ಆದಂಗೆ. ವಾಲ್ಟ್ ಮೇಲೆ ಹೋಗ್ಬಿಡ್ಬೇಕು. ಇನ್ನೊಂದಿಸ್ದಾಗ ಹೋಗ್ತೀನಿ ಅಂತಂದ್ರೆ ನಾಳಿಕೆ ಏನಾಗುತ್ತೋ ಏನೋ ಯಾರಿಗ್ ಗೊತ್ತು. ಅದಕ್ಕೇನೆ ವಾಲ್ಟ್ ಮೇಲೆ ಹೋಗ್ಬಿಡ್ಬೇಕು, ನಿಲ್ಬಾರ್ದು. ಅಮ್ಮೋರೆ ಸುಮ್ನೆ ಇರ್ರಿ. ಚಿಕ್ಕಮ್ಮೋರೇನು ಎಲ್ಗೂ ಹೋಗ್ತಾ ಇಲ್ಲ, ಅವ್ರ ಮನೆಗೆ ಅವ್ರು ಹೋಗ್ತಾ ಇದಾರೆ. ಹೋದ್ರೇನು ಅಲ್ಲೇ ಇರ್ತಾರ, ತಿರ್ಗಾ ಬತ್ತಾರಲ್ಲ, ಬತ್ತಾ ಇರ್ತಾರೆ. ಅವಾಗ ಕೋಳಿ ಸಾರು ಕುರಿ ಸಾರು ಎಲ್ಲ ಮಾಡಿವ್ರಂತೆ. ಸುಮ್ನೆ ಇರ್ರಿ, ಅವ್ರ ವಾಲ್ಟ್ ಮೇಲೆ ನೀವು ತಡಿಬಾರ್ದು. ಈ ಗುಲಾಬಿ ಏನು ಆಗಲ್ಲ, ಸುಮ್ನಿರಿ. ನೀನ್ ಸುಮ್ನೆ ಏನೇನು ಹೇಳಿ ಎದ್ರಸಕ್ ಬರ್ಬೇಡ, ಸುಮ್ನಿರು. ಬಾಯಿ ಮುಚ್ಕೊಂಡು ನಿಂತ್ಕ. ಯಾಕೆ ಹೇಳ್ತಾಳೆ ಇವಳು. ಇವಳು ಮಾತು ಕೇಳಿರಂಗೇನೆ ಎದ್ರಿಕೆ ಬೇಕು, ಎಂತರ ಆದ್ರೂ ನಂಗೆ ಹೇಳ್ತಾಳೆ. ಯಮ್ಮ, ಅವಳು ಹೇಳ್ತಿರೋದು ಸರಿಯಾಗೈತೆ, ಸುಮ್ನಿರು. ವಾಲ್ಟ್ ಮೇಲೆ ಹೋಗ್ಬಿಡ್ಬೇಕು. ನೀನು ಬೇಡ ನಾಳೆಗೆ ಹೋಗ್ವಿ ಅಂತ ಹೇಳಿ ಏನು ಹೇಳಕ್ ಬರ್ಬೇಡ. ನಾನು ವಾಲ್ಟ ಇದ್ದೀನಿ, ಹೋಗ್ತೀನಿ, ಸುಮ್ನಿರು. ನಿಮ್ಮ ಅಪ್ಪ ಬಂದ್ಮೇಲೆ ನಾನು ಹೋಗ್ವಿ ಅಂತೀರಮ್ಮ. ಬಿಡಮ್ಮ, ಅಪ್ಪಯ್ಯ ಅಲ್ಲೆಲ್ಲ ನನ್ನ ಪಂಚಾಯತಿ ತಗೋ ಇಲ್ಲ ಬಸ್ ಸ್ಟ್ಯಾಂಡ್ ಹೋಗೋ ಎಲ್ಲ ಕುಕ್ಕೊಂಡಿರುತ್ತೆ. ಹಂಗೆ ಹೋಗ್ತಾನ, ಹೇಳಿ ಹೋಗ್ತೀನಿ, ನಡಿ. ಅಣ್ಣ ಬಂದ್ಮೇಲೆ ನೀನೇ ಹೇಳು. ಅವಳು ಏನ ಓದ್ಲು ಗಂಡನ ಮನೆಗೆ ಅಂತ ಹೇಳಿ, ನೀನು ಇರ್ಲಿಲ್ವಲ್ಲ, ಹೇಳಕ್ ಆಗ್ಲಿಲ್ಲ. ಓದ್ಲು ಅಂತ ಹೇಳಿ ಅಣ್ಣ ಹೇಳು, ಹೋಗ್ತೀನಿ ನಾನು. ಸರಿ ಅಮ್ಮ, ನೀನ್ ಯಾಕೋ ನಿಲ್ಲಂಗೆ ಕಾಣಿಸ್ತಾ ಇಲ್ಲ. ಸರಿ, ಬ್ಯಾಗ್ ತಂದಿದ್ದೇನು? ಬ್ಯಾಗ್ ತಂದಿದ್ರೆ ತಗೊಂಬರೋಗು. ಬಿಟ್ಟು ಬರ್ತೀನಿ ನಾನು ಬಸ್ ಸ್ಟ್ಯಾಂಡಿನ ತಕ. ನಿಮ್ಮ ಅಪ್ಪ ಅಲ್ಲೇ ಬಸ್ ಸ್ಟ್ಯಾಂಡಿನ ತಗ ಎಲ್ಲ ಕುಕ್ಕೊಂಡಿರುತ್ತೆ, ಅಲ್ಲೇ ಹೇಳಿ ಬಸ್ ಹತ್ಕೆಮೇಂತೆ ಹೋಗು, ಬ್ಯಾಗ್ ತಗೊಂಬರೋಗು. ಇಲ್ಲ, ನಾನು ಬ್ಯಾಗುನು ತಂದಿರಲ್ಲ, ಏನೂ ಇಲ್ಲ. ಒಂದು ಸಣ್ಣ ಚೀಲ ಅಂತದು ನನ್ನ ಒಂದೆರಡು ಸೀರೆ ಇದಾವೆ, ಅದನ್ನ ತಗೊಂಡೋಗ್ತೀನಿ ಹೇಳು. ಸರಿ ಅಮ್ಮ, ಅದು ಯಾವ ಚೀಲ ನೀನೇ ತಗೊಂಬರೋಗು. ಗುಲಾಬಿ ನೋಡಿಲ್ಲ ಏನಿಲ್ಲ, ಅವಳಿಗೆ ಹೇಳಿದ್ರೆ ತರಕ್ಕೆ. ಆಮೇಲೆ ಅವಳು ಯಾವ್ದಾವ್ದೋ ತೊತ್ತಾಳೆ, ನೀನೇ ತರಗಮ್ಮ ಒಳಕ್ ಹೋಗಿ. ಇದ್ಯಾಕೆ ನಮ್ಮ ನೇತ್ರಮ್ಮ ಇದ್ಕಿದ್ದಂಗೆನೆ ಬಿಟ್ಲಲ್ಲ, ಹೋಗ್ತೀನಿ ಊರಿಗೆ ಅಂತಾನ. ಈ ಗುಲಾಬಿ ಏನಾನ ಹೇಳಿ ಎದುರಿಸಿರ್ಬೋದಾ? ಗುಲಾಬಿ, ನಮ್ಮ ನೇತ್ರಮ್ಮಗೆ ಏನಾನ ಹೇಳಿ ಎದುರಿಸಿದ್ದೇನೆ. ಇಲ್ಲೇ ಇದ್ರೆ ಇನ್ನು ಗಂಡ ಎಣ್ಣೆ ಮದ್ವೆ ಆಗ್ತಾನೆ ಹಂಗೆ ಹಿಂಗೆ ಅಂತಾನ. ಅಯ್ಯೋ ಅಮ್ಮೋರೆ, ನನ್ನ ಬಗ್ಗೆ ನೀವ್ಯಾಕೆ ತಪ್ಪು ತಿಳ್ಕೊಂತೀರಾ? ನೀವು ಯಾವಾಗಲೂ ಚೆನ್ನಾಗಿರ್ಬೇಕು, ಚಿಕ್ಕಮ್ಮರು ಚೆನ್ನಾಗಿರ್ಬೇಕು ಅಂತಾನೆ ನಾನು ಬಯಸೋದು. ನಾನು ಹಂಗೆಲ್ಲ ಯೋಚನೆ ಮಾಡಲ್ಲ, ನಾನು ಏನು ಹೇಳಕ್ ಹೋಗಿಲ್ಲ ಚಿಕ್ಕಮ್ಮರಿಗೆ. ನೀವ್ಯಾಕೆ ನನ್ನ ಬಗ್ಗೆ ಅನುಮಾನ ಪಡ್ತೀರಲ್ಲ? ಬೇಕು ಅಂದರೆ ಇಲ್ಲೇ ಇರಿಸ್ಕೊಳ್ರಿ, ನಾನೇನು ಬೇಡ ಅಂತೀನ? ಇದೇ ನಮ್ಮನೇನಾ? ನಿಮ್ಮನೆ ತಾನೆ, ಎಷ್ಟು ದಿನ ಬೇಕಂದ್ರು ಇರಿಸ್ಕೊಳ್ರಿ. ನನಗೆ ಏನಾಗಬೇಕಾಗೈತೆ ಹೇಳ್ರಿ. ಅವ್ರು ಇದ್ರು ಇಲ್ಲದೆ ಇದ್ರು ಮನೆ ಕೆಲಸ ಮಾಡೋದು ಮಾತ್ರ ನನಗೇನು ತಪ್ಪುತ್ತಾ? ಬರ್ಲೇನಮ್ಮ ನಾನು. ಸರಿ ಅಮ್ಮ, ಬಾ, ಬಸ್ ಸ್ಟ್ಯಾಂಡಿನ ತಕನ ಬಂದು ಬಸ್ ಹತ್ಸಿ ಬತ್ತೀನಿ. ಗುಲಾಬಿ, ಬತ್ತೀನಿ ಕಣೆ ನಾನು. ಮನೆ ಕಡೆಗೆ ಹುಷಾರು. ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗು. ಅಲ್ಲಿ ಇಲ್ಲಿ ಕುಕ್ಕೊಂಡು ಟೈಮ್ ಪಾಸ್ ಮಾಡಬೇಡ ನೀನು. ಚಿಕ್ಕಮ್ಮವ್ರೆ, ಹೋಗ್ತೀರಾ ಈ ಮನೆ ಬಿಟ್ಟು? ನನ್ಗಂತೂ ತುಂಬಾ ಬೇಜಾರಾಗ್ತೈತಿ ಚಿಕ್ಕಮ್ಮವ್ರೆ, ನೀವು ಈ ಮನೆ ಬಿಟ್ಟು ಹೋಗ್ತಾ ಇರೋದು. ನೀವು ಬಂದಾಗಿಂದ ಈ ಮನೆ ಒಂಥರ ಎಷ್ಟು ಚೆನ್ನಾಗಿತ್ತು. ಗಲಗಲ ಅಂತ ಮಾತಾಡ್ತಿದ್ರಿ, ನಾನು ಬೈತಿದ್ರಿ. ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಹೇಳಿ ಕೇಳ್ತಿದ್ರಿ. ನನಗೂ ಬೇಜಾರಾಗ್ತಿರ್ಲಿಲ್ಲ. ಹೆಂಗೋ ಇಷ್ಟು ದಿನ ಇದ್ರಲ್ಲ, ನನ್ಗಂತೂ ನೀವು ಇದ್ದಿದ್ದು ತುಂಬಾ ಸಂತೋಷ ಆಗ್ತಿತ್ತು. ಇನ್ಮೇಲೆ ಬೇಜಾರಾಗ್ತೈತಿ. ಯಾರು ಇರಲ್ವಲ್ಲಪ್ಪ ನಿಮ್ಮಂಗೆ ಮಾತಾಡೋರು ಅಂತಾನ. ಸರಿ, ಇನ್ನೇನ್ ಮಾಡಕ್ಕಾಗುತ್ತೆ? ಎಷ್ಟು ದಿನ ಅಂತ ಇಲ್ಲೇ ಇರಕ್ಕಾಗುತ್ತೆ ಅಲ್ವಾ? ಮದ್ವೆ ಆಗಿರೋರು ನೀವು ಒಂದಲ್ಲ ಒಂದ್ ದಿವಸ ಹೋಗ್ಲೇಬೇಕು. ಸರಿ ಚಿಕ್ಕಮ್ಮವ್ರೆ, ಅವಾಗ ಬರ್ರಿ. ಸರಿ ಕಣೆ ಗುಲಾಬಿ, ಬರ್ತೀನಿ. ಬಾರಮ್ಮ ಹೋಗೋಣ. ಈ ಮನೆ ಇವಾಗ ಪ್ರಶಾಂತವಾಗೈತೆ. ಇವಳು ಬಂದಾಗಿಂದ ಒಂಥರ ಸ್ಮಶಾನ ಆದಂಗಾಗಿತ್ತು. ಬಡ್ಕೋಮಳಂಗೇನೆ, ಹಂದಿ ಬಡ್ಕೊಂಡಂಗೆ. ಸಂತೋಷ, ಸಂಗೀತ, ಹೊಹೋ ಹೊಹೋ, ರಸಮಯ ಸಂಗೀತ, ಸುಖಮಯ ಸಂತೋಷ, ಹೊಸ ಹೊಸ ಭಾವ ತುಂಬಿ ನಸು ನಾಚಿ ಚಿಮ್ಮಿ ಒಮ್ಮೆ ಮೈ ತುಂಬಿದೆ. ಸಂತೋಷ, ಸಂಗೀತ, ಓಹೋ ಹೊಹೋ, ರಸಮಯ ಸಂಗೀತ, ಸುಖಮಯ ಸಂತೋಷ, ಹೊಸ ಹೊಸ ಭಾವ ತುಂಬಿ ನಸು ನಾಚಿ ಚಿಮ್ಮಿ ಒಮ್ಮೆ ಮೈ ತುಂಬಿದೆ. ಸಂತೋಷ, ಸಂಗೀತ, ಓಹೋ ಓಹೋ.